ಹಲೋ ಫ್ರೆಂಡ್ಸ್, ಇವತ್ತು ನಾನು ವೈಲ್ ಮತ್ತು ಫಾರ್ ಲೂಪ್ನ ಯಾವ ಥರ ಯೂಸ್ ಮಾಡೋದು ಜಾವಾದಲ್ಲಿ ಅಂತ ಹೇಳ್ಕೊಡ್ತೀನಿ. ಸೊ ಫಾರ್ ಲೂಪ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ 5 ಸಲ ನಾವು ಹಲೋ ಅಂತ ನಾವು ಟೈಪ್ ಮಾಡಬೇಕು ಅಂತ ಅಂದರೆ ಫಾರ್ ಲೂಪ್ ಬಳಸಿ ಹಲೋ ಅಂತ ಟೈಪ್ ಮಾಡ್ಬೋದು. ಸೊ ಲೆಟ್ ಅಸ್ ಗೋ ಟು ದ ನ್ಯೂ ಫೈಲ್. ನೆಕ್ಸ್ಟ್ ನಂಬರ್ ಗೋಪಿ 7.java ಅಂತ ಕೊಡ್ತೀನಿ. ಸೊ ಇದರಲ್ಲಿ ಹಾಗೆ ನಾನು ಲಾಸ್ಟ್ ಕ್ಲಾಸ್ ಹೇಳ್ದಂಗೆ ಪಬ್ಲಿಕ್ ಕ್ಲಾಸ್ ಗೋಪಿ 7 ಇದೆ. ಈಗ ಪಬ್ಲಿಕ್ ಸ್ಟ್ಯಾಟಿಕ್ ಮೇನ್ ಸ್ಟ್ರಿಂಗ್ ಆರ್ಗ್ಸ್. ನೆಕ್ಸ್ಟ್ ಇಲ್ಲಿ ಇಂಟೀಜರ್ ಐ ಅಂತ ಕೊಡ್ತೀನಿ. ಇಂಟೀಜರ್ ಐ ಫಾರ್ ರೆಗ್ಯುಲರ್ ಫಾರ್ ಲೂಪ್ C++ ಈ ಥರನೇ ಯೂಸ್ ಮಾಡ್ಬೋದು. ಫಾರ್ ಐ ಈಕ್ವಲ್ಸ್ 1, ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಕಾಮ. ಸರಿ, ಇದು ಬರೀ ಕಾಮ ಕೊಡಬೇಕು. ಓಕೆ, I++. ಸೊ ಇದಾದಮೇಲೆ ನಾನು ಜಸ್ಟ್ ಸಿಸ್ಟಮ್ ಡಾಟ್ ಪ್ರಿಂಟ್ ಮಾಡ್ತೀನಿ ಹೆಲೋ ಅಂತ ಟೈಪ್ ಮಾಡ್ತೀನಿ. ಸೊ ಜಸ್ಟ್ ಅಷ್ಟೇ, ವಿ ಆರ್ ಡನ್. ನಾವು ಸೇವ್ ಮಾಡ್ತೀನಿ ಮತ್ತು ರನ್ ಮಾಡ್ತೀನಿ. ರನ್ ಜಾವಾ. ನೋಡಿ, 5 ಸಲ ಹಲೋ ಅಂತ ಟೈಪ್ ಆಯಿತು. ಸೊ ಇದರ ಲಾಜಿಕ್ ಈಗಾಗಲೇ ನಾನು ಸಿ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. I+1 ಆದಾಗ ಹಲೋ ಅಂತ ಟೈಪ್ ಆಗುತ್ತೆ. ಅಗೈನ್ ಈ ಲೂಪ್ ಮತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. 2 ಆದಾಗಲೂ ಇದಾಗುತ್ತೆ. 3, 4, 5, 6 ಆದಾಗ ಇದು ಎಕ್ಸಿಟ್ ಆಗುತ್ತೆ. ಅಷ್ಟೇ, ಸಿಂಪಲ್. ನೆಕ್ಸ್ಟು ಸೊ ಇದರ ಸಹಾಯದಿಂದ ನಾವು 1, 2, 3 ಕೂಡ ಇದು ಮಾಡ್ಬೋದು. ಸೊ 1, 2, 3 ಯಾವ ಥರ ಮಾಡೋದು ಅಂತ ಅಂದರೆ ಜಸ್ಟ್ ಹಲೋ ಅನ್ನೋದನ್ನು ತೆಗೆದ್ಬಿಟ್ಟು +i ಅಂತ ಹಾಕಿದ್ರೆ, ಸೊ ಕಂಟ್ರೋಲ್ ಎಸ್, ಲೆಟ್ಸ್ ರನ್ ದಿಸ್ ಜಾವಾ. ನೋಡಿ, 1, 2, 3, 4 ಅದು ಟೆಕ್ಸ್ಟ್ ಇತ್ತು ಹಲೋ ಅಂತ. ಈಗ 1, 2, 3, 4 ಅಫ್ಕೋರ್ಸ್ 6 ಇದ್ದಾಗ ಇದು ಲೂಪ್ ಎಕ್ಸಿಟ್ ಆಗ್ತಾ ಇದೆ ಅಷ್ಟೇ. ಇದ್ರ ಸಹಾಯದಿಂದ ನಾವು ಟೇಬಲ್ಸ್ಗಳನ್ನು ಕೂಡ ಇದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯಾವುದರ ಒಂದು 5 ಮಗ್ಗಿ ಬೇಕು ಅಂತ ಅಂದರೆ ನಾವು ಜನ್ರೇಟ್ ಮಾಡ್ಬೋದು. ಸೊ ಅದರ ಯಾವ ಥರ ಜನ್ರೇಟ್ ಮಾಡೋದಂದರೆ I ಈಕ್ವಲ್ಸ್ ಐ, ಇಂಟೀಜರ್ ಐ ಈಕ್ವಲ್ಸ್ ಕಾಮ n ಈಕ್ವಲ್ಸ್ 5, 5 ಮಗ್ಗಿ ಅಂತ ಇದರ ಅರ್ಥ, ಕಾಮ ರಿಸಲ್ಟ್ ಈಕ್ವಲ್ಸ್ 1, result equals 1. ಸೊ ಫಾರ್ ಐ 1ರಿಂದ 10 ತನಕ ಬೇಕು ಅಂದರೆ I++. ಸಿಸ್ಟಮ್ ಡಾಟ್ ಈಗ ರಿಸಲ್ಟ್ ಏನಾಗುತ್ತೆ ಅಂದರೆ ರಿಸಲ್ಟ್ ಈಕ್ವಲ್ಸ್ ಐ ಇಂಟು ಅಂದರೆ ಸ್ಟಾರ್ ಎನ್. ಸೊ ಕಾಮ ಪ್ಲಸ್ ರಿಸಲ್ಟ್ ಹಾಕ್ತೀನಿ ಇಲ್ಲಿ. ಸೊ ಕಂಟ್ರೋಲ್ ಎಸ್, ಲೆಟ್ಸ್ ರನ್ ದಿಸ್ ಜಾವಾ.
ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾವು ಈ ಥರ ಟೇಬಲ್ಸ್ನ ಇದು ಮಾಡ್ಬೋದು. ಇದು ಫಾರ್ಮುಲಾ ಆ್ಯಕ್ಚುಲಿ. ಫಾರ್ ಲೂಪ್ ಬಳಸಿ ರಿಸಲ್ಟ್ ಈಸ್ ಈಕ್ವಲ್ ಟು ಐ ಇಂಟು ಎನ್. ಐ ಅಂತ ಅಂದರೆ ಇಟ್ಸ್ 1 2 3 ಅಂತ, ಎನ್ ಅಂತ ಅಂದರೆ ಇಟ್ಸ್ ಯಾವುದ್ರ ಮಗ್ಗಿ ಅಂತ ಕೇಳುತ್ತೆ. ರಿಸಲ್ಟ್ ಈಕ್ವಲ್ಸ್ ಐ ಇಂಟು ಎನ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಐ ಅಂತ ಅಂದರೆ 1 2 3 ಜನ್ರೇಟ್ ಆಗುತ್ತೆ. 5 ಅಂತ ಅಂದರೆ ಇಟ್ಸ್ ಜಸ್ಟ್ 5 ನಂಬರ್ ಬರುತ್ತೆ. ಸೊ ರಿಸಲ್ಟ್ ಈಕ್ವಲ್ಸ್ ಅದನ್ನು ಇಂಟು ಮಾಡಿರೋ ರಿಸಲ್ಟ್ ಈ ಥರ ಬರುತ್ತೆ. ತುಂಬ ಸಿಂಪಲ್. ಇನ್ನೊಂದು ಸಲ ರನ್ ಮಾಡಿ ತೋರಿಸ್ತೀನಿ. ರನ್ ಜಾವಾ. ಸೊ ನೋಡಿ, ಇದು ಬಂತು. ಓಕೆ, ಗುಡ್. ನೆಕ್ಸ್ಟ್ ಯಾವುದು? ಈಗ ಅದೇ ಥರ ನಾವು ವೈಲ್ ಲೂಪ್ನ ಯೂಸ್ ಮಾಡ್ಬೋದು. ವೈಲ್ ಲೂಪ್ ಆಲ್ಸೋ ಇಟ್ ಈಸ್ ಫಾರ್ ಲೂಪ್ ಥರನೇ ವರ್ಕ್ ಆಗುತ್ತೆ. ಸೊ ಇನ್ನೊಂದು ಗೋಪಿ, ಓಕೆ, ಇನ್ನೊಂದು ಓಪನ್ ಮಾಡ್ತೀನಿ. ಸೊ ಅಗೈನ್ ಗೋಪಿ 8 ಡಾಟ್ ಜಾವಾ. So public class and then public static. So next, integer I equals 1 while I less than or equal to 5. So next, out of 5 system dot on println. So hello. Okay, ಸೊ ಅದಾದಮೇಲೆ ಐ ಪ್ಲಸ್ ಪ್ಲಸ್. ಸೊ ಇದು ಹೆಚ್ಚು ಕಡಿಮೆ ಫಾರ್ ಲೂಪ್ ಥರನೇ. ಫಾರ್ ಲೂಪಲ್ಲಿ ಫಾರ್ ಐ ಈಕ್ವಲ್ಸ್ 1, ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಐ ಪ್ಲಸ್ ಪ್ಲಸ್ ಅಂತ ಕೊಡ್ತಿದ್ದೋ. ಬಟ್ ಅದನ್ನು ಇಲ್ಲಿ ಅದನ್ನು ಇದು ಮಾಡಿದ್ದಾರೆ. ವೈಲ್ ಲೂಪಲ್ಲಿ ಈ ಥರ ಬೇರೆ ಫಾರ್ಮೆಟಲ್ಲಿ ಹಾಕಿದ್ದೀವಿ ಅಷ್ಟೇ. ತುಂಬ ಸಿಂಪಲ್ ಇದೆ. ಸೊ ಲೆಟ್ಸ್ ರನ್ ದಿಸ್. ಕಂಟ್ರೋಲ್ ಎಸ್, ರನ್ ಜಾವಾ. ನೋಡಿ, ಹಲೋ ಅಂತ 5 ಸಲ ಟೈಪ್ ಆಯಿತು. ಸೊ ಅಫ್ಕೋರ್ಸ್ ನೀವು ಇಲ್ಲಿ ಐ ಹಾಕಿದ್ರೆ ನಂಬರ್ 1 2 3 ಜನ್ರೇಟ್ ಆಗುತ್ತೆ. ಸಿಂಪಲ್ ಪ್ಲಸ್ ಐ, ಕಂಟ್ರೋಲ್ ಎಸ್, ರನ್ ಜಾವಾ. ಓಕೆ, 1 2 3 4 ಇದಾಗುತ್ತೆ. ಅದೇ ಥರ ನಾವು ಡೂ ವೈಲ್ ಅನ್ನೋದನ್ನು ಪ್ರಿಂಟ್ ಮಾಡ್ಬೋದು. ಸೊ ಡೂ ವೈಲ್ ಯಾವ ಥರ ಇದಾಗುತ್ತೆ ಅಂತ ಅಂದರೆ, ಡೂ ವೈಲ್ ಕೂಡ ವೈಲ್ ಲೂಪ್ ಥರನೇ ವರ್ಕ್ ಆಗುತ್ತೆ. ಡೂ ಇಲ್ಲೇ ನಾವು ಡೂ ಸಿಸ್ಟಮ್ ಡಾಟ್ ಐ ಅಂತ ಕೊಡೋದು. ನೆಕ್ಸ್ಟು ವೈಲ್ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಓಕೆ, ಸೊ ಇಂಟೀಜರ್ ಅದನ್ನು ಇಂಟೀಜರ್ ಐ ತುಂಬ ಐ ಪ್ಲಸ್ ಪ್ಲಸ್ do system I plus plus while
No problem ಇದೆ, the local not line 7 plus I integer input ಓಕೆ ಫ್ರೆಂಡ್ಸ್, ಇದು ಸಮ್ ಆಫ್ ದಿ ನ್ಯಾಚುರಲ್ ನಂಬರ್ಗೆ ಬೇಕಾಗಿರೋ ಒಂದು ಪ್ರೋಗ್ರಾಮು ಜಾವಾದಲ್ಲಿ. ಸೊ ಈಗ ನಾವು ಇದನ್ನು ಇದು ಮಾಡಿ, ಯಾವುದೋ ಮೊದಲು ವೇರಿಯೇಬಲ್ಸನ್ನು ಡಿಫೈನ್ ಮಾಡಿದ್ವಿ. ಅಗೈನ್ ರೀಡಿಂಗ್ ವ್ಯಾಲ್ಯೂಸ್ ರೀಡ್ ಮಾಡಿದ್ವಿ. ಮತ್ತು ವೈಲ್ ಲೂಪ್ ಇಂದ ನಾವು ಸಮ್ ಈಕ್ವಲ್ ಸಮ್ ಪ್ಲಸ್ ಐ ಅಂತ ಕಂಡುಹಿಡಿದಿದ್ದೀವಿ, ಐ ಪ್ಲಸ್ ಪ್ಲಸ್. ಸೊ ಈ ಲೂಪ್ ಎಕ್ಸಿಕ್ಯೂಟ್ ಆದಾಗಲೂ ಕೂಡ, ಒಂದು ಸಲ ಎಕ್ಸಿಕ್ಯೂಟ್ ಆದಾಗಲೂ ಕೂಡ ಮೊದಲು ಸಮ್ ಈಕ್ವಲ್ 0 ಇರುತ್ತೆ, ಸಮ್ ಪ್ಲಸ್ ಐ ಈಕ್ವಲ್ಸ್ 1 ಬರ್ತದೆ. ನೆಕ್ಸ್ಟು ಅಗೈನ್ ಸಮ್ 2 ಬಂದಾಗ ಇನ್ಪುಟ್ ಯಾವ್ದು ಕೊಟ್ಟಿರ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ 5 ಕೊಟ್ಟಿದ್ರೆ 5 ಸಲ ಇದು ರಿಪೀಟ್ ಆಗುತ್ತೆ. ಆಗ 5 ಸಲ ರಿಪೀಟ್ ಆಗಿದ್ರೆ 5 ನಾನು ಇಲ್ಲಿ 5 ಪ್ಲಸ್ ಅಲ್ಲ, ಇದು 5 ಪ್ಲಸ್ ಇದು, ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ. 5 ಪ್ಲಸ್ 4 ಪ್ಲಸ್ 3 ಇದು ಪ್ಲಸ್ 2 ಪ್ಲಸ್ 1. ಸೊ ಅಗೈನ್ ಇದನ್ನು ಫ್ಯಾಕ್ಟೋರಿಯಲ್ ಅಂತ ಕರೀತಾರೆ. ಆ್ಯಕ್ಚುಲಿ ದಿಸ್ ಈಸ್ ಫ್ಯಾಕ್ಟೋರಿಯಲ್ಲು. ಇದು ಸಮ್ ಆಫ್ ದಿ ನ್ಯಾಚುರಲ್ ನಂಬರ್. ಓಕೆ, ಇದು ಫ್ಯಾಕ್ಟೋರಿಯಲ್. ಅಗೈನ್ ಫ್ಯಾಕ್ಟೋರಿಯಲ್ ಯಾವ ಥರ ಮಾಡ್ಬೋದು ಅಂತ ಅಂದರೆ, ದ ಸೇಮ್ ಇದು ಫ್ಯಾಕ್ಟ್ ಅಂತ ಚೇಂಜ್ ಮಾಡ್ತೀನಿ, ಇದನ್ನು ಫ್ಯಾಕ್ಟ್ ಅಂತ ಚೇಂಜ್ ಮಾಡ್ತೀನಿ. ಈಗ 0 ಆಗಿರಲ್ಲ, 0 ಆದರೆ ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ. ಹಾಗಾಗಿ ಫ್ಯಾಕ್ಟೋರಿಯಲ್ 1 ಅಂತ ಇದು ಮಾಡ್ತೀನಿ. ಫ್ಯಾಕ್ಟ್ ಇಂಟು ಐ, ಇಷ್ಟೇ ಸಿಂಪಲ್. ಅದು ಪ್ಲಸ್, ಇದು ಇಂಟು ಓಕೆ. ಸೊ ವಿ ಆರ್ ಡನ್. ನಾವು ಪ್ರಾಬ್ಲಮ್ ಏನಿದೆ ಏನು, ಲೈನ್ 17 ಓಕೆ, ಫ್ಯಾಕ್ಟ್. ಸೊ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ನಾವು
run this, save this, run this program. So please enter any number. I think 6 ಕೊಡ್ತೀನಿ. The sum ಅಲ್ಲ ಇದೆ actually, the factorial of given number ಇದೆ actually. Factorial of given number. Control S, run Java. Six. Please control S. Five 120. ಓಕೆ, ಗುಡ್, ಎಲ್ಲ ಕರೆಕ್ಟಾಗಿ ಬರ್ತಿದೆ. ಸೊ ಈ ಥರ ನೀವು ಫಾರ್ ಲೂಪ್ ಯೂಸ್ ಮಾಡ್ಬೋದು, ವೈಲ್ ಲೂಪ್ ಯೂಸ್ ಮಾಡ್ಬೋದು, ಜೊತೆಗೆ ಡೂ ವೈಲ್ ಲೂಪ್ ಕೂಡ ಯೂಸ್ ಮಾಡ್ಬೋದು. ಮೂರು ಕೂಡ ಲೂಪ್ ಸಹಾಯ, ಇದು ಲೂಪೇ ಇದು ಒಂದೇ ಥರ ಇದಾಗುತ್ತೆ, ವರ್ಕ್ ಆಗುತ್ತೆ. ನಾವು ಜಾಸ್ತಿ ಪೈಥಾನ್ ಪ್ರೋಗ್ರಾಮಲ್ಲಿ ವೈಲ್ ಲೂಪ್ ಯೂಸ್ ಮಾಡ್ತೀವಿ, ಫಾರ್ ಲೂಪ್ ಯೂಸ್ ಮಾಡ್ತೀವಿ. ಸೊ ನೀವು ಯಾವ್ದು ಬೇಕಾದ್ರೂ ಇದು ಮಾಡ್ಬೋದು. ಓಕೆ, ಥ್ಯಾಂಕ್ ಯು.